ರಾಜ್ಕುಮಾರಿ ಅವರು ಬಂದಾಯ್ತು. ಯಾರು? ಅವರೇ ವಿದ್ಯಾರ್ಥಿ. ವಿದ್ಯಾರ್ಥಿಯೇ? ಹೌದು, ನಿಮ್ಮ ಪರೀಕ್ಷೆಗೆ ಸಿದ್ಧವಾಗಿ ಬಂದಿರುವ ವಿದ್ಯಾರ್ಥಿ, ಕಾಶ್ಮೀರದ ರಾಜ್ಕುಮಾರ. ಅಲ್ಲಿ ಮಹಾರಾಜರಿಗೆ ಗಾಳಿ ಬೀಸ್ತಾ ನಿಂತವಳಲ್ಲ, ಕುಂಬಳಕಾಯ್ದಂಗೆ, ಅವಳೆಲ್ಲ ರಾಜಕುಮಾರಿ ಅಲ್ವೋ? ಅವಳಲ್ವೋ? ಮಹಾಪ್ರಭು ರಾಜ್ಕುಮಾರರು ಸದಾ ಹಾಸ್ಯ ಪ್ರಿಯರು. ಅಲ್ಲಿ ನೋಡು, ಮಂಕ್ರಪ್ಪ, 3 ಜನ ಬರ್ತಾವ್ರೆ. 3 ಜನ ಮದುವೆ ಮಾಡ್ಕೋಬೇಕಾ? ಒಬ್ಬಳನೇ ಕಣೋ. ಎಡಕ್ಕಿರವಳ, ಬಲಕ್ಕಿರವಳ, ಇಲ್ಲ ನಡುಮಧ್ಯಕ್ಕಿರವಳ? ಮಧ್ಯದಲ್ಲಿರೋವಳನ್ನ ಕಣೋ, ಅವಳೇ ರಾಜಕುಮಾರಿ. ಹಂಗ ಒಳ್ಳೆ ಕೆಂಪಕ್ಕೆ ತೊಂಡೆ ಅಡ್ಡಿದ್ದಂಗೆ ಅವಳೆ. ಬಾರೆ ನನ್ನ ಬಂಗಾರಿ ಬಾ. ಗಂಭೀರ ಮಂಜೂರ. ರಾಜಕುಮಾರಿಯವರೇ, ನಾನು ನಾನಾ ದೇಶಗಳನ್ನು ತಿರುಗಿ ಕಡೆಗೆ ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ವಿದ್ವತ್ ಸಭೆಯಲ್ಲಿ ಇವರ ಪಾಂಡಿತ್ಯದ ಪ್ರೌಢಿಮೆಯನ್ನು ಕಂಡು ಬೆರಗಾಗಿ ಈ ಸರಸ್ವತಿ ಪುತ್ರರತ್ನವೇ ತಮಗೆ ತಕ್ಕ ವರನಾಗಬಹುದೆಂದು ನಿರ್ಧರಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿರುವೆನು. ಸಾಕ್ಷಾತ್ ವೇದವ್ಯಾಸರೇ ಪ್ರತ್ಯಕ್ಷರಾಗಿ ಇವರನ್ನು ಆಶೀರ್ವದಿಸಿದ್ದಾರೆ. ವಿಶೇಷವೇನೆಂದ್ರೆ, ಇವರು ನನ್ನನ್ನು ಕಂಡು ಕೂಡಲೇ ನೀವು ಬಹುದೂರಿಂದ ಬಂದಿದ್ದೀರಿ, ರಾಜಕಾರ್ಯಾರ್ಥವಾಗುತ್ತಾನೆ ಎಂದು ಇವರೇ ನನ್ನನ್ನು ಪ್ರಶ್ನಿಸಿದರು. ಅವರಿಗೆ ಜ್ಯೋತಿಷ್ಶಾಸ್ತ್ರ ಗೊತ್ತೇನು? ನಾನು ಅದನ್ನೇ ಕೇಳಿದೆ ಪ್ರಭು. ಅದಕ್ಕೆ ಇವರು ಆಕಾರೇಣ ಇವ ಚತುರ ತರ್ಕಯಂತಿ ಪರೇಂಗಿತಂ ಗರ್ಭಸ್ಥಂ ಕೇತಕಿ ಪುಷ್ಪಂ ಆಮೋದೇನೇವ ಷಟ್ಪದಾಹ ಅಂತ ಅಂದ್ಬಿಟ್ಟು. ಮಂಕ್ರಪ್ಪ, ಅದೇನ ಕಪ್ಪೆನ್ ಬಾಯ್ ಬಿಟ್ಕೊಂಡು ಬಟ್ಟ ಮುಟ್ತಿದ್ದಲ್ಲ? ಗಂಭೀರ ಆಗ್ಬಹುದು. ಮಂತ್ರಿ ಏನು ಹೇಳುತ್ತಿದ್ದಾರೆ? ರಾಜಕುಮಾರಿಯವರಿಂದ ಈ ಶ್ಲೋಕದ ಅರ್ಥ ಕೇಳಬೇಕಂತೆ. ವಿದ್ಯಾ, ಇಷ್ಟು ದಿನ ಬಂದವರನ್ನು ನೀನೇ ಪರೀಕ್ಷಿಸುತ್ತಿದ್ದೆ, ಇವರು ನಿನ್ನನ್ನೇ ಪರೀಕ್ಷಿಸುತ್ತಿದ್ದಾರೆಯೇ? ನನ್ನ ಭಾಗ್ಯ. ತಾಳೆ ಹೂವು ಸುಗಂಧವನ್ನು ಮುಚ್ಚಿಟ್ಟುಕೊಂಡಿದ್ದರೂ ದುಂಬಿಗಳು ಅದನ್ನು ಅರಿಯುವಂತೆ ಜಾಣರು ಮುಖವನ್ನು ನೋಡಿದ ಮಾತ್ರಕ್ಕೆ ಮನಸ್ಸಿನ ಭಾವವನ್ನು ಗ್ರಹಿಸಿ ಬಿಡುತ್ತಾರೆ. ಇದು ಆ ಶ್ಲೋಕದ ತಾತ್ಪರ್ಯ. ಆಹಾ ಆಹಾ, ತಾವು ನಿಜವಾಗಿಯೂ ಸರಸ್ವತಿ ಪುತ್ರರೇ. ತ್ರಿಪೀಡ ಪರಿಹಾರಸ್ತು ಅಂತ ಹೇಳ್ಕೊಟ್ಟಿದ್ದಲ್ಲೋ ವೇಕಿ. ಅದನ್ನೇ ಹೇಳ್ದಲ್ಲೇ ಮಂಕ್ರಿ. ಮಂತ್ರಿ, ಪ್ರಭು, ತ್ರಿಪೀಡಾಸ್ತು ಎಂದು ಅಮಂಗಳವನ್ನೇಕೆ ನುಡಿದರು? ಮಹಾಪ್ರಭು, ಈ ಮಾನೀಯರ ಮಾತುಗಳೇ ಹೀಗೆ. ಕೇಳುವುದಕ್ಕೆ ಕಠಿಣವಾಗಿರುತ್ತದೆ, ಆದರೆ ಅರ್ಥ ಶುಭವಾಗಿರುತ್ತದೆ. ಹೇಳಲೇ ಮಾನೀಯರೇ, ಹೇಳಲೇ? ಪ್ರಭು, ಆಸನೆ ವಿಪ್ರಪೀಡಾಸ್ತು, ಭೋಜನೆ ಬಾಲಪೀಡನಂ, ಶಯನೇ ಸತಿಪೀಡಾಸ್ತು, ತ್ರಿಪೀಡಾಸ್ತು ನಿರಂತರಂ. ಅಂದರೆ ತಾವು ಸಿಂಹಾಸನದಲ್ಲಿ ಕುಳಿತಿದ್ದಾಗ ವಿಪ್ರರು ಪಂಡಿತರು ನಿಮ್ಮನ್ನು ಪೀಡಿಸಲಿ, ಭೋಜನ ಕಾಲದಲ್ಲಿ ಮನೆಯ ಮುದ್ದು ಮಕ್ಕಳು ನಿಮ್ಮನ್ನು ಪೀಡಿಸಲಿ, ಮಲಗಿದ್ದಾಗ ಸತಿಯು ತನ್ನ ಇಷ್ಟಾರ್ಥಕ್ಕೋಸ್ಕರ ನಿಮ್ಮನ್ನು ಪೀಡಿಸಲಿ ಎಂದಿದ್ದಾರೆ ಅಲ್ಲವೇ? ಅದ್ಭುತ ಅದ್ಭುತ. ರಾವಣ 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 ಅರ್ಥ ಆಯ್ತು. ನಾವು ಪೀಠಾರೋಹಣ ಮಾಡಬೇಕು, ದಯಮಾಡಿಸ್ಬೇಕು. ಗಂಭೀರು ಏನು ಸೊಗಸು, ಎಷ್ಟು ಅರ್ಥಗರ್ಭಿತ. ಪ್ರಭು, ನಿಮಗೆ ಅರ್ಥವಾಯ್ತೆ? ಇಲ್ಲ. ರಾಜಕುಮಾರಿಯವರೇ, ನಿಮಗೇನಾದ್ರೂ ತಿಳಿಯುತ್ತೆ?
ಅಯ್ಯೋ 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 ಕವಿರತ್ನರು ತುಂಬಾ ಆಳವಾಗಿ ಹೊರಟು ಹೋಗಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ರಾವಣ ಎಂದ್ರೆ ಇಷ್ಟೇ: ಭಕಾರ ಕುಂಭಕರ್ಣೇ ಚ ಭಕಾರಶ್ಚ ವಿಭೀಷಣೆ ತಯೋರ್ಜಷ್ಟೇ ಕುಲಶ್ರೇಷ್ಠೆ ಭಕಾರ ಕಿಂ ನ ವಿದ್ಯತೆ. ಅಂದರೆ ಕುಂಭಕರ್ಣನ ಹೆಸರಿನಲ್ಲಿ ಎರಡನೇ ಅಕ್ಷರ ಮಹಾಪ್ರಾಣವಾದ ಭಕಾರವಿರುವುದು, ವಿಭೀಷಣ ಹೆಸರಿನಲ್ಲೂ ಹೀಗೆ ಭಕಾರವಿರುವುದು. ಇವರಿಬ್ಬರಿಗಿಂತಲೂ ಜ್ಯೇಷ್ಠನು ಸರ್ವಶ್ರೇಷ್ಠನೂ ಆದ ರಾವಣನಿಗೆ ಮಹಾಪ್ರಾಣವಾದ ಭಕಾರವನ್ನು ಸೇರಿಸಿ ರಾವಣ ಎಂದೇ ಹೆಸರಿಡಬಾರದಾಗಿತ್ತು ಎಂದು ಕೇಳುತ್ತಿದ್ದಾರೆ. ಆಹಾ, ಮಹಾಜ್ಞಾನಿಗಳು. ಸಾಕು ಸಾಕು, ಇದನ್ನೇ ಸುಧಾರಿಸ್ಕೊಳ್ತಾ ಇದ್ದೀವಿ ಮಹಾನುಭಾವರೇ. ತಾವು ಪೀಠಾಸೀನರಾಗಬೇಕು. ರಾಜಕುಮಾರಿಯವರೇ, ಈಗ ತಮ್ಮ ಸರದಿ. ತಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಬಹುದು. ಕೇಳುವುದಕ್ಕೂ ಸಮಯವಲ್ಲ. ಏಕೆ? ಇದು ಮೌನದ ಸಮಯ. ಇನ್ನಿವರು ಮಾತನಾಡುವುದಿಲ್ಲ. ಬೇಕಾದಲ್ಲಿ ಸಭೆಯನ್ನು ನಾಳೆಗೆ ಮುಂದುವರಿಸಬಹುದು. ಆಗಬಹುದಲ್ಲವೇ ಮಗಳೇ? ಅವಶ್ಯಕತೆ ಇಲ್ಲ. ಏಕಮ್ಮ? ಅಪ್ಪಾಜಿ, ಹೇಳಮ್ಮ. ಅದು ವಿವಾಹದ ಶುಭ ಕಾರ್ಯ ನಡೆಯಲಿ ಎನ್ನುತ್ತಿದ್ದಾರೆ ರಾಜಕುಮಾರಿ ಅವರು. ಹಾಗೇನು?